ಬೆಳಗ್ಗೆನೆ 5:45ಗೆ ಎದ್ಬಿಟ್ಟು ತಲೆಗೆ ಎಣ್ಣೆ ಗಿಣ್ಣೆ ಎಲ್ಲ ಹಚ್ಕೊಂಡು ಫ್ರೆಶ್ ಆಗಿ ಸ್ನಾನ ಗೀನ ಎಲ್ಲ ಮಾಡಿ ಒಂದು ಬ್ಯಾಗಿಗೆ ಪಂಚಶಲ್ಯನೆಲ್ಲ ಹಾಕ್ಕೊಂಡು ಆಟೋನ ಹತ್ಕೊಂಡು ಹೊರಟೆ. ಆಟೋನ ಹತ್ಕೊಂಡು ಹೊರಟು ನಾನು ಇಳಿದಿದ್ದು ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಬ್ಯಾಗ್ ಚೆಕ್ಕಿಂಗು ಕಾರ್ಡ್ ಸ್ವೈಪ್ ಎಲ್ಲ ಮಾಡಿಬಿಟ್ಟು ಮೆಟ್ರೋ ರೈಲ್ನ ಹತ್ತಿದೆ. ನಾನು ಹತ್ತಿದ್ದು ನೇರಳೆ ಮಾರ್ಗ. ಅದೇ ರೀತಿ ನಾನು ಹೋಗಿ ನಾಡಪ್ರಭು ಕೆಂಪೇಗೌಡ ನಿಲ್ದಾಣದಲ್ಲಿ ಇಳ್ಕೊಂಡು ಹಸಿರು ಮಾರ್ಗವಾಗಿ ನಾನು ಬಂದು ಇಳಿದಿದ್ದು ದಾಸರಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ. ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಇಳಿದ್ಬಿಟ್ಟು ಅಲ್ಲೇ ಹೆಸರುಘಟ್ಟ ಬಸ್ನ ಹತ್ತಿದೆ. ಬೆಂಗಳೂರು ಎಷ್ಟೇ ಅಡ್ವಾನ್ಸ್ ಆಗಿದ್ರು ಓಲಾ ಊಬರು ಮೆಟ್ರೋ ರೈಲ್ ಏನೇ ಬಂದರೂ ನಮಗೆ BMTCನೇ ಅಚ್ಚುಮೆಚ್ಚು ಅಂತ BMTC ಬಸ್ನ ಹತ್ತಿದೆ. ಆಮೇಲೆ ನಾನು ಬಂದು ಇಳಿದಿದ್ದು ಚಿಕ್ಕಬಾಣಾವರ. ಚಿಕ್ಕಬಾಣಾವರದಲ್ಲಿ ರಾಘವೇಂದ್ರ ಬಡಾವಣೆ ಕೂಡ ಇದೆ. ಆ ರಾಘವೇಂದ್ರ ಬಡಾವಣೆಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರಿದೆ. ಆ ರಾಘವೇಂದ್ರ ಸ್ವಾಮಿ ಮಠ ಹೇಗಿದೆ ಅಂತ ನೀವೇನಾದ್ರು ನೋಡಬೇಕಾದ್ರೆ ಇಲ್ಲಿದೆ ಕೆಲವು ದೃಶ್ಯಗಳು. ಇವತ್ತು ಗುರುವಾರ ಬೇರೆ ಧನುರ್ಮಾಸ ಬೇರೆ ಅಂತ ಶ್ರೀಮಠದಲ್ಲಿ ವಿಶೇಷತೆ ಕೂಡ ಇತ್ತು. ಫಸ್ಟು ನಾನು ತೀರ್ಥ ತಗೊಂಡೆ. ಆಮೇಲೆ ತೀರ್ಥ ಪ್ರಸಾದಕ್ಕೆ ಅಂತ ಕೂತಾಗ ಉಪ್ಪು, ಗೊಜ್ಜು, ಕೋಸಂಬರಿ, ಪಲ್ಯ, ತವ್ವೆ, ಪಾಯಸ, ಅನ್ನ, ಪೊಂಗಲ್ಲು ಎಲ್ಲ ಹಾಕಿದ್ರು. ಪೊಂಗಲ್ಲಂತೂ ಸಾಕಾದಾಗಿತ್ತು. ಕರಿಬೇವು, ಮೆಣಸು, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟು, ಒಳ್ಳೆ ಸ್ಮೆಲ್ ಬರ್ತಾಯಿತ್ತು. ತಿಂತಾಯಿದ್ರೆ ಒಳ್ಳೆ ಫೀಲಿಂಗು ಬರ್ತಾಯಿತ್ತು. ಅದಾದಮೇಲೆ ಅನ್ನ ತಿಳಿ ಸಾರು ತೊಗೊಂಬಂದರು. ಅದಾದಮೇಲೆ ಸ್ವೀಟ್ ಪೊಂಗಲ್ ಕೂಡ ತೊಗೊಂಬಂದರು. ಅದ್ರ ಜೊತೆ ಕಾಂಬಿನೇಷನ್ಗೆ ಅಂತ 2 ವಡೆ ಕೂಡ ಹಾಕಿದ್ರು. ಅದಾದಮೇಲೆ ಅನ್ನ, ಮಜ್ಜಿಗೆ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ಮನೆಗೆ ಬಂದೆ. ಮತ್ತೆ ಮನೆಗೆ ಬಂದು ಕೆಲಸಕ್ಕೆ ಅಂತ ಕೂತಾಗ ಮೀಟಿಂಗು ಅದು ಇದು ಎಲ್ಲ ಆಗಷ್ಟಲಿ ಸಾಯಂಕಾಲ 5 ಗಂಟೆ. ಸರಿ ಅಂತ ಮನೆಯಲ್ಲಿ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ರು. ಸರಿ ಒಂದೆರಡು ದೋಸೆ ಬಿಟ್ಕೊಳ್ಳೋಣ ಅಂತ ಫಸ್ಟು ಒಂದು ದೋಸೆ ಬಿಟ್ಕೊಂಡೆ. ಅದು ಆಲ್ರೆಡಿ ಕಿತ್ತೋಗ್ತಾಯಿತ್ತು. ಪರವಾಗಿಲ್ಲ ಅಂತ ಇನ್ನೊಂದು ದೋಸೆನ ಬಿಟ್ಕೊಂಡೆ. ಅದು ಚೆನ್ನಾಗಿ ಬಂತು. 1-2 ದೋಸೆ ಬಿಟ್ಕೊಂಡೆ. ಅದಾದಮೇಲೆ ಮನೇಲಿ ಚಟ್ನಿ ಗಿಟ್ನಿ ಏನೂ ಮಾಡಿರಲಿಲ್ಲ. ಅದೇ ದೋಸೆಗೆ ನಾನು ಶೇಂಗಾ ಪುಡಿನ ಹಾಕ್ಕೊಂಡು ತಿಂದ್ಕೊಂಡೆ. ಇಷ್ಟೆಲ್ಲ ಆಗಷ್ಟಲಿ ಸಾಯಂಕಾಲ 6 ಗಂಟೆ. ಮನೇಲಿ ಕೂತು ಬೋರ್ ಆಗಿದೆ ಅಂತ ಅಲ್ಲಿ ಹತ್ರದಲ್ಲಿರೋ ಒಂದು ಗಣೇಶನ ದೇವಸ್ಥಾನಕ್ಕೆ ಅಂತ ಹೋಗಿ ಗಣೇಶನ ವಿಘ್ನ ವಿನಾಯಕನ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಅಲ್ಲೇ ಹತ್ರದಲ್ಲಿರೋ ಒಂದು ಆಂಧ್ರ ಹೋಟೆಲ್ಗೆ ಹೋಗಿ ಆಂಧ್ರ ಪಪ್ಪುನ ಪಾರ್ಸಲ್ ತೊಗೊಂಡು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಬಿಸಿ ಅನ್ನ ಮಾಡಿದರು. ರಾತ್ರಿ 8:30-9 ಗಂಟೆ ಆಗಿತ್ತು. ಅದೇ ಪಪ್ಪುನ ಹಾಕ್ಕೊಂಡು ಊಟಕ್ಕೆ ಅಂತ ಕೂತೆ. TV ಏನೋ ಕಾರ್ಯಕ್ರಮ ಬರ್ತಾಯಿತ್ತು. ಅದೇ ಕಾರ್ಯಕ್ರಮ ನೋಡ್ತಾ ಊಟನೂ ಮುಗಿಸ್ದೆ ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಇವತ್ತಿಗೆ ಈ ದಿನಚರಿ ಮುಗೀತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.